ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಸಿಮಿಲರಿಟಿ ಆಫ್ ಟ್ರಯಾಂಗಲ್ಸ್ ಅಂದರೆ ತ್ರಿಕೋನಗಳ ಸಮರೂಪತೆ ಅಂದರೆ ಏನು ಅಂತ ತಿಳ್ಕೊಳ್ಳುವ. ಮೊದಲಿಗೆ ಸಮರೂಪತೆ ಅಂದರೆ ಏನು? ಸಮರೂಪತೆ ಅಂದರೆ ಏನು? ಸೇಮ್ ಇರಬೇಕು, ಹಾಗೆ ಸೈಜ್ ಚೇಂಜ್ ಇದ್ರೂ ನಡೆಯುತ್ತೆ. ಓಕೆ, ಅಂದರೆ ಈಗ ಸೇಪ್ ನೋಡಿ, ತ್ರಿಕೋನ ಎ ಬಿ ಸಿ ಮತ್ತೊಂದು ತ್ರಿಕೋನ ಪಿ ಕ್ಯೂ ಆರ್ ಸೇಮ್ ಇದೆ, ಹಾಗೆ ಸೈಜ್ ಏನಿದೆ ಇಲ್ಲಿ ಡಿಫ್ರೆಂಟ್ ಇದೆ. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಇದನ್ನು ನಾವು ಸಮರೂಪತೆ ಅಂತ ಅನ್ನಬಹುದು. ಯಾವಾಗ ನೋಡಿ, ಇಲ್ಲಿ ಎರಡು ತ್ರಿಕೋನಗಳನ್ನು ನಾವು ಸಮರೂಪತೆ ತ್ರಿಕೋನ ಅಂತ ಅನ್ನಬಹುದು. ಎರಡು ಕಂಡೀಷನ್ ಫಾಲೋ ಮಾಡಬೇಕಿಲ್ಲಿ. ಒಂದೇ ಕಂಡೀಷನ್ ಏನು? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್, ಅಂದ್ರೆ ಕೊಟ್ಟಂತ ತ್ರಿಕೋನಗಳ ಸಂಗತ ಕೋನಗಳು ಸಮ ಇರಬೇಕು. ಅಂದ್ರೆ ಈಗ ತ್ರಿಕೋನ ಎ ಬಿ ಸಿ ಮತ್ತೆ ತ್ರಿಕೋನ ಪಿ ಕ್ಯೂ ಆದಲ್ಲಿ ಕೋನ ಎ ದ ಸಂಗತ ಕೋನ ಯಾವುದು? ಪಿ ಈಕ್ವಲ್ ಇರಬೇಕು. ಅಂದ್ರೆ ಎ ಎಷ್ಟಿದೆಯೋ ಪಿ ಕೂಡ ಅಷ್ಟೇ ಇರಬೇಕು. ಕೋನ ಬಿ ಎಷ್ಟಿದೆಯೋ ಕೋನ ಕ್ಯೂ ಕೂಡ ಅಷ್ಟೇ ಇರಬೇಕು. ಕೋನ ಸಿ ಎಷ್ಟಿದೆಯೋ ಕೋನ ಆರ್ ಕೂಡ ಅಷ್ಟೇ ಇರಬೇಕು. ಅಂದರೆ ಸಂಗತ ಕೋನಗಳು ಸಮ ಇರಬೇಕು. ಹಾಗೆ ಎರಡನೇ ಕಂಡೀಷನ್ ಬನ್ನಿ, ರೇಷಿಯೋ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಟ್ರಯಾಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ದಟ್ ಮೀನ್ಸ್ ಕೊಟ್ಟಂತ ಎರಡೂ ತ್ರಿಕೋನಗಳ ಸಂಗತ ಭುಜಗಳ ಅನುಪಾತ ಏನಿರಬೇಕು? ಸಮ ಇರಬೇಕು. ಅಂದರೆ ಎ ಬಿಯ ಸಂಗತ ಭುಜ ಯಾವುದು? ಪಿ ಕ್ಯೂ. ಇದರ ರೇಷಿಯೋ ಇದು ಎಷ್ಟಿದೆಯೋ ಹಾಗೆ ಬಿ ಸಿಯ ಸಂಗತ ಭುಜ ಯಾವುದು? ಕ್ಯೂ ಆರ್. ಇದರ ರೇಷಿಯೋ ಎಷ್ಟು ಬರುತ್ತೋ ಹಾಗೆ ಎ ಸಿ ಎಷ್ಟಿದೆಯೋ ಪಿ ಕ್ಯೂ ಕೂಡ ಅಷ್ಟೇ ಇರಬೇಕು. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಈಗ ನೋಡಿ, ಎ ಬಿ 2, ಬಿ ಸಿ 3, ಎ ಸಿ 4 ಅಂತ ಇದ್ರೆ ಪಿ ಕ್ಯೂ ಎಷ್ಟಿರಬೇಕು? ಪಿ ಕ್ಯೂ ಸಪೋಸ್ 4 ಇತ್ತು ಅಂತ ಹೇಳ್ಕೊಳ್ಳಿ, 6 ಇದು 8 ಈ ರೀತಿ ಬೇಕು. ಎಕ್ಸಾಂಪಲ್ ಆಗಿ ನೋಡುವ. ಈಗ ಎ ಬಿ ಎಷ್ಟಿದೆ? 2 ಇದೆ, ಡಿವೈಡ್ ಬೈ ಪಿ ಕ್ಯೂ ಎಷ್ಟಿದೆ? 4 ಇದೆ. ಓಕೆನಾ? ಈಕ್ವಲ್ಸ್ ಟು ಬಿ ಸಿ ಎಷ್ಟಿದೆ? 3 ಇದೆ. ಓಕೆ, ಸೊ ಕ್ಯೂ ಆರ್ ಎಷ್ಟಿದೆ? 6 ಇದೆ. ಓಕೆನಾ? ಈಕ್ವಲ್ಸ್ ಟು ಎ ಸಿ ಎಷ್ಟಿದೆ? 4 ಇದೆ. ಪಿ ಆರ್ ಎಷ್ಟಿದೆ? 8 ಇದೆ. ನೋಡಿ, 2 1s 2 2s ಅಂದರೆ 1/2 ಬಂತು, ನಿಜ ಅಲ್ವಾ? 3 1s 3 2s ಇದು ಕೂಡ ಎಷ್ಟು ಬಂತು? 1/2. 4 1s 4 2s ಇದು ಕೂಡ ಎಷ್ಟು ಬಂತು? 1/2ನೇ ಬಂತು. ಗೊತ್ತಾಯ್ತಲ್ವಾ? ಹೀಗೆ ಈಕ್ವಲ್ ಬಂದರೆ ಈ ಎರಡೂ ಕಂಡೀಷನ್ ಫಾಲೋ ಆಗ್ತಿದ್ರೆ ಕೊಟ್ಟಂತ ತ್ರಿಕೋನಗಳು ಏನಾಗುತ್ತೆ? ಸಮರೂಪತೆ ಆಗುತ್ತೆ. ಇಷ್ಟೇ ಇದು ಕನ್ಸೆಪ್ಟ್. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು.